ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವರ್ಷ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಕೊಪ್ಪಳದಲ್ಲಿ ಅದ್ಧೂರಿಯಾಗಿಯೇ ನಡೆಯಿತು. ಕೃಷಿ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿಯೇ ಇತ್ತು. ಯಾಕಂದರೆ ಸಾಕಷ್ಟು ಕಲಾವಿದರು ತಯಾರಿಸಿದಂತಹ ಕರಕುಶಲ ವಸ್ತುಗಳು ಇಲ್ಲಿ ಮಾರಾಟ ಮಾಡಿದರು. ತಾಮ್ರದ ವಸ್ತುಗಳಾಗಿರ್ಬೋದು, ಇವಾಗ ನೋಡ್ತಾ ಇದ್ರಲ್ಲ ತಾಮ್ರದ ಪದಾರ್ಥಗಳಿಂದ ಮಾಡಿದ ವಸ್ತುಗಳು, ಹಾಗೆ ಕಿನ್ನಳದ ಗೊಂಬೆ ಕೂಡ ತುಂಬ ಅದ್ಭುತವಾಗಿಯೇ ಇದ್ವು. ಸಾಕಷ್ಟು ಒಂದು ಕಲಾ ಪ್ರಿಯರು ಏನಿದ್ದಾರೆ ಈ ಒಂದು ಕಲೆಯನ್ನು ಮೆಚ್ಚಿ ಸಾಕಷ್ಟು ಗೊಂಬೆಗಳನ್ನು ಪರ್ಚೇಸ್ ಮಾಡಿದರು. ಕಿನ್ನಳದ ಗೊಂಬೆ ವಿಶ್ವದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ಗೊಂಬೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿಯೇ ಅಲ್ಲಿ ತಯಾರು ಮಾಡಿ ಅಲ್ಲಿ ಕಿನ್ನಳದವರು ಮಾರ್ತಾಯಿದ್ರು. ಪ್ರತಿಯೊಂದು ಒಂದು ಸಂಘ ಸಂಸ್ಥೆಗಳು ಸಹಿತ ವಿವಿಧ ಕಲಾಕೃತಿಗಳಾಗಿರ್ಬೋದು ವಸ್ತುಗಳನ್ನು ಅವರು ಪರ್ಚೇಸ್ ಮಾಡಿ ಅಲ್ಲಿ ಒಂದು ಮಾರಾಟ ಮಳಿಗೆಯನ್ನು ಅವರು ಏರ್ಪಡಿಸಿದ್ರು. ಅಲ್ಲಿ ನಮಗೆ ಯಾವ ರೀತಿ ಒಂದು ಇವಾಗ ಡ್ರೆಸ್ ಬೇಕು ಅಥವಾ ಏನೋ ಒಂದು ಕಲಾಕೃತಿಗಳು ಬೇಕಂದರೆ ಶೋಕೇಸ್ ಐಟಮ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಸಹಿತ ಅಲ್ಲಿ ಮಾರಾಟ ಮಳಿಗೆ ಮೂಲಕ ಎಲ್ಲರ ಒಂದು ಆಕರ್ಷಣೀಯವಾಗಿತ್ತು. ಸಿಹಿ ತಿನಿಸುಗಳು, ಉಪ್ಪಿನಕಾಯಿ, ಹಾಗೆ ಚಿಪ್ಸ್ ಆಗಿರ್ಬೋದು, ನೋಡ್ತಿರ್ಬೋದು ಸಾಕಷ್ಟು ಚಿಪ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹಿತ ಆ ಒಂದು ಮಾರಾಟ ಮಳಿಗೆಯಲ್ಲಿತ್ತು. ವಿವಿಧ ಗ್ರಾಮ ಹಾಗೂ ಸಂಘಗಳು ಈ ಒಂದು ಮಳಿಗೆಯನ್ನು ಏರ್ಪಡಿಸಿದ್ರು. ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಇವಾಗ ಕೈಯಲ್ಲಿ ಮಾಡಿದಂತಹ ನೋಡ್ತಿರ್ಬೋದು ನೀವು ಬಿದಿರಿನ ಒಂದು ಕಲಾಕೃತಿಗಳು ಎಷ್ಟು ಚೆನ್ನಾಗಿವೆ ಅಂತ. ಆಮೇಲೆ ಕಾರ್ಪುಡಿ ಆಗಿರ್ಬೋದು, ಇವರು ರೇಣುಕಾದೇವಿ ಸ್ವಸಹಾಯ ಸಂಘದವರು, ಕಾರ್ಪುಡಿ, ಹೀಗೆ ತಿನಿಸುಗಳ ಒಂದು ವ್ಯಾಪಾರ ಮಾಡ್ತಾಯಿದ್ರು. ಸೊಂಡಿಗೆ, ಹಪ್ಪಳ, ಆಮೇಲೆ ರಾಗಿ ಪಾಪಡ್ ಎಲ್ಲ. ಹಾಗೆ ಕೊಪ್ಪಳದ ಒಂದು ಸುತ್ತಮುತ್ತಲಿನ ಪ್ರದೇಶಗಳಿರ್ಬೋದು, ಐತಿಹಾಸಿಕ ಸ್ಥಳಗಳಾಗಿರ್ಬೋದು, ಅದರ ಬಗ್ಗೆ ಒಂದು ಬ್ಯಾನರ್ ಸಹಿತ ಹಾಕಿದ್ರು ಅಲ್ಲಿ. ಅದು ಒಂದು ಬ್ಲೂ ಪ್ರಿಂಟ್ ಇದ್ದಾಗ ಕೊಪ್ಪಳ ಜಿಲ್ಲೆ ಯಾವ ರೀತಿ ಇದೆ, ಎಷ್ಟು ಸುಂದರವಾಗಿದೆ ಅಂತ ನೋಡೋಕ್ಕೆ. ಹಾಗೆ ಸಾಕಷ್ಟು ಜವಳಿ ಮಾರುಕಟ್ಟೆಗಳು ಆಕರ್ಷಣೀಯವಾಗಿದ್ವು. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಂದ ಇರ್ಬೋದು, ಇಲ್ಕಲ್ ಆಗಿರ್ಬೋದು, ಹುನಗುಂದ, ಅಮ್ಮಿನಗಡ, ಕಿನ್ನಾಳಾಗಿರ್ಬೋದು, ಕುಷ್ಟಗಿಗೆ, ಹೀಗೆ ಸುತ್ತಮುತ್ತಲಿನ ಜನರು ವ್ಯಾಪಾರಸ್ಥರು ಏನಾದರೆ ಎಲ್ಲರೂ ಇಲ್ಲಿ ವ್ಯಾಪಾರನ ಮಾಡ್ತಾಯಿದ್ರು. ಥರದ ಗಾಜಿನ ಬಳೆ, ಬ್ಯಾಗ್, ಸಿಹಿ ತಿನಿಸುಗಳು, ಪಾನಿಪುರಿ ಎಲ್ಲ, ಪ್ರತಿಯೊಂದು ಸಿಹಿ ತಿನಿಸುಗಳು ಎಲ್ಲ ಇಲ್ಲಿ ಅವೈಲೇಬಲ್ ಇದ್ದವು ಜಾತ್ರೆಯಲ್ಲಿ. ಅಷ್ಟೇ ಜನ ಕೂಡ ಇದ್ದರು. ಅಮೀನಗಡದ ಕರದಂಟು ಸಹಿತ ಇಲ್ಲಿ ವ್ಯಾಪಾರ ಮಳಿಗೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಎಲ್ಲ ಥರದ ಕರದಂಟು ಇತ್ತು, ಅವರು ಕೂಡ ಮಳಿಗೆನ ಸ್ಥಾಪನೆ ಮಾಡಿದರು. ಹಾಗೆ ಟೈಲರಿಂಗ್ ಶಾಪ್ ಆಗಿರ್ಬೋದು, ಕೈಯಲ್ಲಿ ಮಾಡಿದಂತಹ ಉಲನ್ ಆಗಿರ್ಬೋದು, ವೈರ್ನಿಂದ ತಯಾರಿಸಿದಂತಹ ಕರಕುಶಲ ವಸ್ತುಗಳು, ಮನೆಗೆ ಅಲಂಕೃತವಾದ ವಸ್ತುಗಳು, ಹಾಗೆ ಕಿನ್ನಳದ ಚಿಕ್ಕ ಮಕ್ಕಳು ಆಟ ಆಡುವಂತಹ ಗೊಂಬೆಗಳು ಸಹಿತ ಎಲ್ಲರ ಒಂದು ಗಮನ ಸೆಳೆದು. ನೋಡ್ತಿರ್ಬೋದು ಎಷ್ಟು ಕೈಯಲ್ಲಿ ಮಾಡ್ತಕ್ಕಂಥ ಗೊಂಬೆಗಳು, ಕಿನ್ನಳದ ಗೊಂಬೆಗಳು ಅತಿ ಪ್ರಸಿದ್ಧವಾದಂತಹ ಗೊಂಬೆಗಳು, ಅವು ಕೂಡ ತುಂಬ ಚೆನ್ನಾಗಿದ್ವು. ಅಲ್ಲಿ ಜವಳಿ ಒಂದು ಅಂಗಡಿಗಳಂತಂದರೆ ಇಲ್ಕಲ್ ಆಗಿರ್ಬೋದು, ಇಲ್ಕಲ್ ಸಾರೀಸು, ಗುಳೇದಗುಡ್ಡದ ಕಣ ಇಲ್ಲಿ ತುಂಬ ಚೆನ್ನಾಗಿಯೇ ಇದ್ದವು. ಸಾಕಷ್ಟು ಜನ ಇಲ್ಕಲ್ ಸಾರಿ ಆಗಿರ್ಬೋದು, ಗುಳೇದಗುಡ್ಡ ಕಣ ಆಗಿರ್ಬೋದು, ಹಾಗೆ ಅಮ್ಮಿನಗಡದ ಸಾರಿ ಪ್ರತಿಯೊಂದನ್ನು ಪರ್ಚೇಸ್ ಮಾಡ್ತಾಯಿದ್ರು. ಇಲ್ಲಿ ಬಿದಿರಿನ ಒಂದು ಕಲಾಕೃತಿಗಳು ತುಂಬ ಚೆನ್ನಾಗಿದ್ವು. ಬಿದಿರಿನ ಕಲೆಗಳ ಜೊತೆಗೆ ಹುಲ್ಲಿನಿಂದ ತಯಾರು ಮಾಡಿದಂಥ ಬ್ಯಾಗ್ ತುಂಬ ಗಮನ ಸೆಳೆದವು. ಹುಲ್ಲಿನಿಂದ ಪ್ರತಿಯೊಂದು ಮನೆಗೆ ಅಲಂಕರಿಸುವ ವಸ್ತುಗಳಾಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಹಾಗೆ ಬ್ಯಾಗ್ ತುಂಬ ಚೆನ್ನಾಗಿದ್ವು. ಆಮೇಲೆ ಒಂದು ನೂಲಿನಿಂದ ಮಾಡ್ತಕ್ಕಂಥ ಕೊರಳಿನಲ್ಲಿ ಹಾಕುವ ಸರಗಳು, ಹಾಗೆ ಬ್ಯಾಗ್ಗಳು ತುಂಬ ಚೆನ್ನಾಗಿದ್ವು. ನಾವು ಹಾಗೆ ಜಾತ್ರೆ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ವೃದ್ಧಾಕಾರದ ಒಂದು ಎಂಟ್ರನ್ಸ್ ಇತ್ತು. ಸಾಕಷ್ಟು ಜನ ಸಹಿತ ಇದ್ದರು ಈ ವರ್ಷವೂ ಕೂಡ. ಹಾಗೆ ಇಲ್ಲಿ ಬಳೆಗಳ ಶಾಪ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ಅಚ್ಚುಕಟ್ಟಾಗಿ ಇದು ಮಳಿಗೆಗಳು ಎಲ್ಲವೂ. ನೋಡಿದ್ರಲ್ಲ ಸ್ನೇಹಿತರೆ, ಈ ವರ್ಷ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಯಾವ ರೀತಿ ಅದ್ಧೂರಿಯಾಗಿತ್ತು. ಹಾಗೆ ವಸ್ತು ಪ್ರದರ್ಶನ ಆಗಿರ್ಬೋದು, ವ್ಯಾಪಾರ ಮಳಿಗೆಗಳಾಗಿರ್ಬೋದು ಎಷ್ಟು ಚೆನ್ನಾಗಿ
ಇತ್ತು ಅಂತ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮ್ಮ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.